ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ಕೋಲಾರದ ಹೆಸರಾದಂಥ ಸಿಎಂಆರ್ ಟಮಾಟ ಮಂಡಿಯಲ್ಲಿ ಪ್ರತಿದಿನ ಐಡಿಯಾ ನ್ಯೂಸ್ ತಂಡ ರೈತರಿಗೋಸ್ಕರ ಒಂದು ಲೈವ್ ಮಾರ್ಕೆಟ್ ಅನ್ನ ಏನೋಗುತ್ತೆ ಅದನ್ನು ತೋರಿಸ್ತಾ ಇದ್ವಿ. ಆದ್ರೆ ಇವತ್ತು ನಾವು ಹೇಳೋದೇನಪ್ಪ ಅಂದ್ರೆ, ಇವತ್ತು ಕೋಲಾರದ ಸಿಎಂಆರ್ ಮಂಡಿ ದೊಡ್ಡದಾಗಿದೆ. ಹಳೆ ಮಂಡಿ ಏನಿತ್ತು ಅದರ ಪಕ್ಕದಲ್ಲೇ ಹೊಸದಾಗಿ ಓಪನ್ ಆಗಿದೆ. ನೋಡಿ, ನೀವು ನೋಡ್ತಾ ಇದ್ರಲ್ಲ, ಇದು ಹೊಸ ಮಂಡಿ. ಇದು ಮೈದಾನದಲ್ಲಿ ಇರ್ತಕ್ಕಂಥದ್ದು. ಇದಾದ ನಂತರ 6 ಶೆಡ್ ಇರ್ತದೆ. ಅದಾದ ನಂತರ ನಾವು ಮೊದಲು ಯಾವತ್ತು ಕೂಡ ತೋರಿಸ್ತಾ ಇದ್ವಿ. ಆದ್ರೆ ಇವತ್ತು ಲೇಟ್ ಆಗ್ತದೆ. ಕೋಲಾರ ಸಿಎಂಆರ್ ಟಮಾಟ ಮಂಡಿ 9 ರಿಂದ 1 ಗಂಟೆ 2 ಗಂಟೆ ತನಕ ಆಕ್ಷನ್ ಆಗ್ತದೆ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಪ್ರತಿದಿನ ಕೂಡ ರೈತರಿಗೋಸ್ಕರ 2 ಎಪಿಸೋಡ್ ಅನ್ನು ಹಾಕ್ತೀವಿ. ಮೊದಲನೇದಾಗಿ ASM ಐಡಿಯಾ ನ್ಯೂಸ್ ನಲ್ಲಿ 11 ಗಂಟೆಗೆ ಒಂದು ಎಪಿಸೋಡ್ ಬಂದ್ಬಿಡ್ತದೆ. 11 ಗಂಟೆ ಒಳಗಡೆನೆ ಒಂದು ಎಪಿಸೋಡ್ ಬರ್ತದೆ. ಅದಾದ ನಂತರ 1 ಗಂಟೆ ಮೇಲೆ ಲಾಸ್ಟ್ ನಾಟಿ ಮತ್ತು ಸೀಡ್ಸ್ ಟಾಪ್ ರೇಟ್ ಹೋಗಿದ್ರೆ ಏನು ಹೋಗಿದೆಯೋ ಅದನ್ನ ತೋರಿಸೋದಕ್ಕೆ ಮತ್ತೊಂದು ಎಪಿಸೋಡ್ ಐಡಿಯಾ ನ್ಯೂಸ್ ಕನ್ನಡ ಚಾನಲ್ ನೋಡಬಹುದು. ಒಟ್ಟಾರೆ ನಮ್ದು 2 ಚಾನಲ್ ಇದೆ. ಒಂದು ASM ಐಡಿಯಾ ನ್ಯೂಸ್ ಕನ್ನಡ, ಒಂದು ಐಡಿಯಾ ನ್ಯೂಸ್ ಕನ್ನಡ. ಈ 2 ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ 2 ಎಪಿಸೋಡ್ ನೋಡಿ. ಪ್ರತಿದಿನ ಕೋಲಾರದ ಹೆಸರಾದಂಥ ಸಿಎಂಆರ್ ಟಮಾಟ ಮಂಡಿಯಲ್ಲಿ ಏನ್ ನಡೀತದೋ ಅದನ್ನ ನಾವು ನೇರವಾಗಿ ಐಡಿಯಾ ನ್ಯೂಸ್ ನಲ್ಲಿ ರೈತರಿಗೋಸ್ಕರ ನಾವು ಪ್ರಸಾರ ಮಾಡ್ತಾ ಇದೀವಿ. ಬನ್ನಿ, ಇವತ್ತು ಕೂಡ ಅದೇ ರೀತಿ ಕೂಡ ಇವತ್ತು ಮೊದಲನೇ ಎಪಿಸೋಡ್ ASM ಐಡಿಯಾ ನ್ಯೂಸ್ ನಲ್ಲಿ ಈಗ ಪ್ರಸಾರ ಆಗುತ್ತೆ. ಟೊಮಾಟೊ ಏನು ಹೋಗಿದೆ ಅನ್ನೋದನ್ನ ತೋರಿಸ್ತೀವಿ. ಅದಾದ ನಂತರ ಟಾಪ್ ಬೆಲೆ, ನಾಟಿ ಮತ್ತು ಸೀಡ್ಸ್ ಏನು ಹೋಗಿದೆ ಅನ್ನೋದನ್ನ 2ನೇ ಎಪಿಸೋಡ್ ಅಲ್ಲಿ ನೋಡಬಹುದು. ವೀಕ್ಷಕರೇ, ಈ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ರತಿದಿನ ಟೊಮಾಟೊ ಬೆಲೆ ನೋಡಿ. ಎಲ್ಲರಿಗೂ ಧನ್ಯವಾದ. ಹೆಚ್ಚು 70 ರೂಪಾಯಿ ನಾಲ್ಕು अच्छा माल ಎಲ್ಲರಿಗೂ ನಮಸ್ಕಾರ. ನಮ್ಮ ಐಡಿಯಾ ನ್ಯೂಸ್ ಚಾನಲ್ ಸಾಮಾಜಿಕ ಕಳಕಳಿ ಇರತಕ್ಕಂತ ನ್ಯೂಸ್ ಚಾನಲ್. ಹಾಗಾಗಿ ದಯವಿಟ್ಟು ಈ ನ್ಯೂಸ್ ಚಾನಲ್ ಅನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.